ಸಂಬಂಧಪಟ್ಟಾಗೆ ಹೆಂಡತಿ ಜೊತೆ ಗಲಾಟೆ ಮಾಡ್ಕೊಳ್ತಿದ್ದು ಪ್ರಮುಖವಾಗಿ ಯಾವ ವಿಚಾರಗಳಿಗೆ ಅಂತ ಏನಾದ್ರು ನಿಮ್ಮ ಹತ್ರ ನೋವು ತೋಡ್ಕೊಂಡಿದ್ದೀರಾ? ಏನು ಗಲಾಟೆ ಏನು ಸರ್? ಏನು ಅವರಿಬ್ಬರ ಮಧ್ಯೆ ಇದ್ದಂಥ ಆ ಕೌಟುಂಬಿಕ ಕಲಹಕ್ಕೆ ಕಾರಣ ಆಗಿರುವಂಥ ಅಂಶ ಏನು ಅಂತ? ನನಗೆ ಒಂದು 5ರಿಂದ 6 ವರ್ಷದಿಂದ ಇತ್ತೀಚೆಗೆ ಸಾಹೇಬರು ಮಾನಸಿಕವಾಗಿ ಮೇಡಮ್ ಅವ್ರು ನೊಂದಿದ್ರು. ಸಾಹೇಬರು ಯಾವುದೇ ಸಮಯದಲ್ಲಾಗಿರ್ಬೋದು, ಮತ್ತು ಅವರು ಪಾಪ ಎಷ್ಟು ಎಷ್ಟು ಏಕಾಗ್ರತೆ ಅಂತ ಹೇಳ್ತಾರೆ, ಏನು ಕೂಲಾಗಿರ್ತಾಯಿದ್ರು. ಒಂದು ಚೂರು ಅವ್ರಿಗಿದೆ ಮಧುಮೇಹ ಇದೆ, ಇಲ್ಲ ಅಂತಲ್ಲ. ಮತ್ತು ಈ ಒಂದು ತೆರೆದ ಹೃದಯ ಶಸ್ತ್ರಚಿಕಿತ್ಸೆ ಆಗಿದೆ, ಒಂದು 2 ಸಲ ಆಗಿತ್ತು. ಅದೇ ಅಷ್ಟೊಂದು ಪ್ರಬಲವಾಗಿ ಅಂದರೆ ಪರಿಣಾಮ ಬೀರಿಲ್ಲ. ಆದರೂ ಸಹ ವಾಕ್ಚಾತುರ್ಯ ಅನ್ನೋದು ಇದೆಯಲ್ಲ, ಮತ್ತು ಇದು ಎಷ್ಟೇ ವರ್ಷದ್ದು ಹಿಂದೆನೇ ಯಾವುದೇ ಒಂದು ಜಿಲ್ಲೆಯಲ್ಲಿ SP ಆಗಿ ಕೆಲಸ ಮಾಡ್ತಾಯಿದ್ರು, ಆ ಊರ ಹೆಸರು ಹೇಳ್ತಾರೆ, ಮತ್ತು ಹೆಸರು ಸಹ ಹೇಳ್ತಾರೆ, ಆ ವ್ಯಕ್ತಿ ಹೆಸರು ಸಹ ಹೇಳ್ಬಿಡ್ತಾರೆ. ಆ ರೀತಿ ಮಾತಾಡ್ಬೇಕಾದ್ರೆ ಸರ್ ಅವ್ರು ಆ್ಯಕ್ಚುಲಿ ಹೆಂಡತಿ ವಿಚಾರಕ್ಕೆ ಸಂಬಂಧಪಟ್ಟಾಗೆ, ಮಕ್ಕಳ ವಿಚಾರಕ್ಕೆ ಸಂಬಂಧಪಟ್ಟಾಗೆ, ಪ್ರಾಪರ್ಟಿ ಡಿಸ್ಪ್ಯೂಟ್ ವಿಚಾರಕ್ಕೆ ಸಂಬಂಧಪಟ್ಟಾಗೆ ಏನಾದ್ರು ಶೇರ್ ಮಾಡಿದ್ರಾ ಅಂತ? ಯಾಕೆ ಹೆಂಡತಿ ಜೊತೆಗೆ ಯಾಕೆ ಜಗಳ ನಡೀತಿದ್ಯಾ? ಈಗ ಮೇಡಮ್ ಅವ್ರದ್ದು ಒಳಗುಟ್ಟು ಏನೋ ಗೊತ್ತಿಲ್ಲ. ಒಟ್ಟಿನಲ್ಲಿ ಸಾಹೇಬರು ಮಾತ್ರ ಕೂಲಾಗೆ ಹೇಳ್ತಾ ಇದ್ರು. ಮೇಡಮ್ ಅವ್ರಿಗೆ ಎಷ್ಟು ಕೂಲಾಗಿ ಮಾತಾಡ್ತಾ ಇದ್ರು ಅಂತ ಹೇಳಿದ್ರೆ 1 ಅವರ್ 2 ಅವರ್ ಡಿಸ್ಕಷನ್ ಮಾಡೋರು. ಇದು ನಮ್ಮನ್ನು ಒಳಗಡೆ ನೋಡ್ತಾ ಇದ್ರೆ ಇಲ್ಲಿ ಬಾಗ್ಲು ಓಪನ್ ದಿಢೀರ್ ಅಂತ ಬರೋದು, ಮತ್ತು ಏನೋ ಸಂದೇಹವಾಗಿ ಬರೋದು ಮನೆ ಒಳಗಡೆ, ಮತ್ತು ರೂಮಲ್ಲಿ ಮೇಲ್ಗಡೆ ಹೋಗಿ ದಿಢೀರ್ ಅಂತ ಹೋಗಿ ನೋಡೋದು. ಮತ್ತು ಟ್ರೀಟ್ಮೆಂಟ್ ವಿಚಾರಕ್ಕೆ ಸಂಬಂಧಪಟ್ಟಾಗ ಹೇಳ್ತಿದ್ರಿ ಸರ್ ನೀವು, ಏನು ಟ್ರೀಟ್ಮೆಂಟ್ ಮೇಡಮ್? ಏನು ಟ್ರೀಟ್ಮೆಂಟ್? ಮೇಡಮ್ ಅವರಿಗೆ ಮಾನಸಿಕವಾಗಿ ಗಾಂಭೀರ್ಯತೆ ಕಾಯಿಲೆ ಇರ್ತಕ್ಕಂಥದ್ದು ಮೇಲ್ನೋಟಕ್ಕೆ ಕಂಡು ಬರ್ತಾ ಇದೆ. ಯಾಕೆಂದ್ರೆ ನನ್ನ ಹತ್ರ ಹೇಳೋರು ಎಲ್ಲಿದ್ರ ಅಂತ ಕೇಳಿದ್ರೆ ಶ್ರೀನಿವಾಸ್ ಜಿಗಣಿ ಹತ್ರ ಇದ್ದೀನಿ, ಒಂದು ಸೆಂಟರ್ ಸೇರಿಸಿದ್ದೀನಿ, ಒಂದು ಇದಕ್ಕೆ. ಅವರಿಗೆ ಸ್ವಲ್ಪ ಮೈಂಡ್ ಎಲ್ಲ ಸ್ವಲ್ಪ ಒಂದು ಸಮಯದಲ್ಲಿ ಇದ್ದಾಗ ಒಂದು ಸಮಯ ಇರಲ್ಲ, ಅವ್ರಿಗೆ ಸ್ಟೇಬಲ್ ಇರಲ್ಲ. ಮತ್ತು ಅವರು ಒಂದು ಸ್ವಲ್ಪ ಹೋಗ್ತಾ ಈ ಥರ ಇನ್ನೂ ಆರೋಗ್ಯ ಸುಧಾರಿಸ್ತಾನೆ ಇಲ್ಲ, ಕರ್ಕೊಂಡ್ಬರ್ತೀನಿ ಮತ್ತೆ ಕರ್ಕೊಂಡು ಹೋಗ್ತೀನಿ. ಎಷ್ಟು ದಿನ ಸರ್ ಟ್ರೀಟ್ಮೆಂಟ್ ಕೊಡಿಸ್ಬೇಕು? ಒಂದು 15 ಡೇಸು ಆಗಾಗ ಅಂತ ಹೇಳ್ಬಿಟ್ಟು ಚೇಂಜ್ ಮಾಡ್ತಾ ಇರ್ತಾರೆ. ಈ ಉದಾಹರಣೆ ಇವಾಗ ಜಿಗಣಿ ಅಂತ ಹೇಳಿದ್ರೆ ವೈಟ್ ಫೀಲ್ಡು, ಮತ್ತು ಕರ್ನಾಟಕದಲ್ಲಿ ಪ್ರತಿಷ್ಠಿತ ಎಲ್ಲೆಲ್ಲಿ ಏನಿದೆಯೋ ಅಲ್ಲಿ ಕರ್ಕೊಂಡು ಹೋಗ್ಬಿಟ್ಟು ಆರೋಗ್ಯ ಕೇಂದ್ರಕ್ಕೆ ಸೇರಿಸ್ಬಿಟ್ಟು ಅವರು ಸ್ವಲ್ಪ ಇದು ಮಾಡ್ಕೊಂಡು ಬರ್ತಾಯಿದ್ರು. ಸಾಕಷ್ಟು ಮಾಡಿದ್ರು. ನನಗೆ ಗೊತ್ತಿರೋ ಪ್ರಕಾರ ಸ್ವಲ್ಪ ಸಾಲ ಇದೆ ಅಂತ ಹೇಳಿದ್ರು. ಇದಕ್ಕೋಸ್ಕರ ಸಾಹೇಬರು ಬೇಯಿಸಿದ್ರು, ಶ್ರೀನಿವಾಸ್ ನೋಡಿ ನನಗೆ ಲಾಸ್ಟ್ ಟೈಮ್ ಪಾಪ ಹೇಳ್ಬಾರ್ದು, ಯಾಕಂದರೆ ಇವತ್ತು ನಮ್ಮಲ್ಲಿ ಇಲ್ಲ ಅವರು. ನಾನು ಸುಳ್ಳು ನಮ್ಮದು ನೇರವಾಗಿ ಹೇಳ್ತೀನಿ. ಯಾಕಂತ ಹೇಳಿದ್ರೆ ಅವ್ರು ನಮ್ಮ ಹತ್ರ ಇಲ್ಲ, ಸಾಕಷ್ಟು ಹಣ ಖರ್ಚಾಗ್ತಾಯಿದೆ ಅಂತ ಹೇಳಿದ್ರು. ಪಾಪ ನೊಂದ್ಕೊಂಡಿದ್ರು. ಅಮ್ಮ ನಾನು ಎಲ್ಲಿ ತರಲಿ, ನನಗೆ ಇಷ್ಟು ವರ್ಷ ಆಗಿದೆ ರಿಟೈರ್ಮೆಂಟ್ ಆಗಿ, ನಾನು ಎಲ್ಲಿ ತರಲಿ ಅಷ್ಟೊಂದು ದುಡ್ಡು ಅಂತ. ಯಾಕಂದರೆ ಒಂದೊಂದು ಸೆಂಟ್ರಿಗೆ ಹೋಗ್ಬೇಕು ಕಮ್ಮಿ ಅಂದರೆ 3 ರಿಂದ 5 ಲಕ್ಷ ಬೇಕಾಯ್ತಂತೆ. ಸಾಹೇಬ್ರು ಹೇಳ್ತಾ ಇದ್ರು, ನಾನು ನೇರವಾಗಿ ಹೇಳ್ತಾ ಇದ್ರು. ಮೊನ್ನೆ 3 ತಿಂಗಳ ಹಿಂದೆ ಜಿಗಣಿಲ್ಲ ಸೇರಿಸಿರುತ್ತೆ 3 ಲಕ್ಷ 5 ಲಕ್ಷ ಏನೋ ಖರ್ಚಾಯಿತು ಅಂತ ನನ್ನ ಹತ್ರ ಹೇಳ್ತಾ ಇದ್ರು. ಮತ್ತು ಅದಕ್ಕೆ ಕೆಲವೊಂದೆಲ್ಲ ಸಾಲನೂ ಮಾಡಿದ್ರು ಪಾಪ ಸಾಹೇಬರು. ಸಾಲ ಮಾಡಿ ಪಾಪ ಆ ಕಡೆ ಈ ಕಡೆಯಿಂದ ಎಲ್ಲ ಇದು ಮಾಡಿ ಮೇಡಮ್ ಅವ್ರಿಗೆ ಎಲ್ಲಿವರೆಗೂ ಇದು ಮಗಳ ಮದುವೆ ಆಗೋರು ಇರ್ತೀನಿ ಶ್ರೀನಿವಾಸ್, ಆ ನಂತರ ನಾನು ಪ್ರತ್ಯೇಕ ಬಂದ್ಬಿಡ್ತೀನಿ ಅಂತ ಹೇಳ್ತಾ ಇದ್ರು. IPS ಆಫೀಸರ್ ಅಂತ ಹೇಳಿದ್ರೆ ಅವ್ರಿಗೆ ಸಂಪರ್ಕ ತುಂಬ ಚೆನ್ನಾಗಿರುತ್ತೆ. ಜೊತೆಗೆ ಹೊರಗಡೆ ಕೂಡ ಫ್ರೆಂಡ್ಸ್ ಇರ್ತಾರೆ. ರಿಟೈರ್ಡ್ IPS ಆಫೀಸರ್ಸ್ ಅಥವಾ IAS ಆಫೀಸರ್ಸ್ ಜೊತೆಗೆ ಶೇರ್ ಮಾಡೋದು, ಅವ್ರ ಜೊತೆಗೆ ಯಾರಾದರೂ ಫ್ರೆಂಡ್ ಸರ್ಕಲಲ್ಲಿ ತುಂಬ ಆಪ್ತ ವಲಯದಲ್ಲಿ ಯಾರಾದರೂ ಗುರುತಿಸ್ಕೊಂಡಿದ್ರು, ಅವ್ರ ಜೊತೆ ಓಡಾಡುವಂಥದ್ದು. ನೋಡಿ, ಈಗ ನಾನು ಒಂದು ಮಾತು ಹೇಳ್ತೀನಿ, ತುಂಬ ಚೆನ್ನಾಗಿರ್ತಕ್ಕಂಥ ಒಂದು ಪ್ರಶ್ನೆ ಕೇಳಿದ್ರು. ಸಾಹೇಬರು ಬಂದ್ಬಿಟ್ಟು ಬಿಹಾರ ಚಂಪಾರಣಿ ಅಂತ ಇದೆ, ಕುಗ್ರಾಮದಲ್ಲಿ ಹುಟ್ಟಿ ಬೆಳೆದಿರ್ತಕ್ಕಂಥವ್ರು, ಆರ್ಥಿಕವಾಗಿ ತೀರಾ ಹಿಂದುಳಿದ ಕುಟುಂಬದಿಂದ ಬಂದಿರತಕ್ಕಂಥವ್ರು. ಕುಗ್ರಾಮದೇ ಅತ್ಯಂತ ಹಿಂದುಳಿದ ಕುಗ್ರಾಮ ಅದು ಹೇಳ್ಬೇಕು ಅಂತ ಹೇಳಿದ್ರೆ. ಇವ್ರ ಫ್ಯಾಮಿಲಿ ಯಾರೂ ಇಲ್ಲ ಅಷ್ಟೊಂದು. ಬಟ್ ಆದರೆ ಈ ಉನ್ನತ ಮಟ್ಟದ ಅಧಿಕಾರಿ, ಉದಾಹರಣೆ ಅವರು ನಮ್ಮ ಚಂದ್ರಶೇಖರ್ ಸಾಹೇಬರಾಗಿರ್ಬೋದು, ಶ್ರೀಮಂತ್ ಕುಮಾರ್ ಸಿಂಗ್ ಸಾಹೇಬರಾಗಿದ್ದು. ನೋಡಿ, ಚಂದ್ರಶೇಖರ್ ಸಾಹೇಬ್ ಬಂದರು ಆಂಧ್ರ ಕ್ಯಾಡರ್ ಅವರು, ಮತ್ತು ನಮ್ಮ ಇವರು ಶ್ರೀಮಂತ್ ಕುಮಾರ್ ಸಿಂಗ್ ಸಾಹೇಬರು ಇವರು ಬಿಹಾರ, ಮತ್ತು ಅಮಿತ್ ಸಿಂಗ್ ಸಾಹೇಬರಾಗಿರೋದು. ಕೆಲವರೆಲ್ಲ ಅಧಿಕಾರಿಗಳೆಲ್ಲ ಹೇಳ್ಬೇಕು ಅಂತ ಹೇಳಿದ್ರೆ ನಮ್ಮ ಕರ್ನಾಟಕದಲ್ಲೇ ಸೇವಾವಧಿ ಸಂಪೂರ್ಣವಾಗಿ ಪೂರೈಸಿ ರಿಟೈರ್ಡ್ ಆಗಿರ್ತಕ್ಕಂಥ DGP ಅಂತ ಹೇಳ್ಬೋದು. ಎಲ್ಲರ ಜೊತೆ ಚೆನ್ನಾಗಿದ್ರು, ವಾಕ್ಚಾತುರ್ಯ ಚೆನ್ನಾಗಿತ್ತು. ಮತ್ತು ಇದು ಈ ತಕ್ಷಣಕ್ಕೆ ಅರ್ಧ ಗಂಟೆಗೆ ಅಲ್ಲಿ ಬರ್ತೀನಿ ಅಂತ ಆ ತಕ್ಷಣಕ್ಕೆ ಹೋಗೋರು. ಮತ್ತು ಮನೆಗೂ ಅಷ್ಟೇ ಅತ್ಯಾತ್ಮೀಯವಾಗೂ ಬಂದು ಹೋಗೋರು. ಮತ್ತು ಯಾಕೆ ಅಂತ ಹೇಳಿದ್ರೆ, ಈಗ ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ ಕೆಲವರೆಲ್ಲ ಪಾರ್ಶಿಯಾಲಿಟಿ ಮಾಡ್ತಾರೆ, ಮತ್ತು ಅವರು ಇವರು ಅಂತ. ಖಂಡಿತವಾಗೂ ನೋಡಿ ಹೇಳ್ತೀನಿ ಕೇಳಿ, ಯಾವುದೇ ಒಂದು ಹೊರ ರಾಜ್ಯದಾಗಿರ್ತಕ್ಕಂಥ ಅಧಿಕಾರಿಗಳು ಯಾರು ಒಬ್ಬರು ಇರ್ಬೋದು ಅಷ್ಟೇ, 100ಕ್ಕೆ 1-2 ಸಿಗ್ಬೋದು ಅಷ್ಟೇ. ಇವ್ರು ಸಾಹೇಬರು ಮತ್ತು ಇವ್ರು ಇರ್ತಕ್ಕಂಥ ಅಧಿಕಾರಿಗಳಲ್ಲಿ ಎಷ್ಟು ನಿಕಟಪೂರ್ವಕವಾಗಿದ್ದಾರೆ. ಕೇರಳದವ್ರಾಗಿರ್ಬೋದು, ಮತ್ತು ಗುಜರಾತ್ ಅವರಾಗಿರ್ಬೋದು, ಮತ್ತು ಇದು ನಮ್ಮ ನಮ್ಮ ಮಹಾರಾಷ್ಟ್ರದವ್ರಾಗಿರ್ಬೋದು, ಎಲ್ಲ ಪೊಲೀಸ್ ಅಧಿಕಾರಿಗಳು ನಿಕಟಪೂರ್ವಕವಾಗಿದ್ರು. ಯಾರೋ ಹೇಳ್ತಾರೆ ನಾವು ನಾರ್ತ್ ಇಂಡಿಯನ್ಸ್ ಪಾರ್ಶಿಯಾಲಿಟಿ ಮಾಡ್ತಾರೆ, ಇವ್ರು ಪಾರ್ಶಿಯಾಲಿಟಿ ಯಾವುದೇ ಕಾರಣಕ್ಕೂ ಇಲ್ಲ. ನಾ ಕಂಡ ಸಾಹೇಬರು ಭಾಳ ಹತ್ರದಿಂದ ಕಂಡಂಗೆ ನಾನು ನೇರವಾಗಿ ಹೇಳ್ತಾ ಇದ್ದೀನಿ. ಬಟ್ ಆ ರೀತಿ ಏನು ಎಲ್ಲರ ಜೊತೆ ತುಂಬ ಚೆನ್ನಾಗಿದ್ರು. ಒಬ್ಬರು ಜೊತೆನೂ ಪಾಪ ಏನಿಲ್ಲ, ನೇರವಾಗೇ ಮಾತಾಡ್ತಾ ಇದ್ರು, ನೇರವಾಗೇ ಫೋನ್ ತಗೊಂತ ಇದ್ರು. ಅವ್ರು ಸಸ್ಪೆಂಡ್ ನಿಮ್ಮ ಅಂತ ಇದ್ರು ಕೆಲವ್ರಿಗೆ. ಮತ್ತು ಯಾರಿಗೂ ಅಷ್ಟೇ ಅನ್ಯಾಯ ಮಾಡ್ತಿಲ್ಲ. ಮುಂಬರ್ತಿ ವಿಷಯಕ್ಕೆ ಸಂಬಂಧಪಟ್ಟಂಗೆ ಪ್ರಥಮ ದರ್ಜೆ ಸಹಾಯಕರಾಗಿರ್ಬೋದು, ದ್ವಿತೀಯ ದರ್ಜೆ ಸಹಾಯಕರಾಗಿರ್ಬೋದು, ಮತ್ತು ಪೊಲೀಸ್ ಸಬ್ ಇನ್ಸ್ಪೆಕ್ಟರ್ DYSP, ಮತ್ತು ಯಾವುದೇ ಒಂದು ಕರ್ತಕ್ಕೆ ಸಹಿ ಹಾಕಬೇಕು ಅಂತ ತತ್ಕ್ಷಣಕ್ಕೆ ಆಗ್ತದೆ, ಮಾಡ್ರಿ ಅಂತ. ಅವ್ರು ಉತ್ತರ ಕನ್ನಡದವರು ಕಾರವಾರ ತಾನೇ ನೀವು ಅಂತ ಕರೆದುಬಿಟ್ಟು ಪಾಪ ಒಬ್ಬರು ಇನ್ಸ್ಪೆಕ್ಟರ್ ಆಗಿರ್ತಕ್ಕಂಥವ್ರು ಕರೆದುಬಿಟ್ಟು ಕುಂಡಿಸ್ಬಿಟ್ಟು ಕೆಲಸ ಮಾಡ್ಕೊಡ್ತಾ ಇದ್ರು ಈ ಅಧಿಕಾರಿ ಅಂತ ಹೇಳ್ಬೋದು. ಪಾಪ ದೇವರು. ಪ್ರಾಪರ್ಟಿ ವಿಚಾರಕ್ಕೆ ಸಂಬಂಧಪಟ್ಟಾಗ ಏನೋ ಡಿಸ್ಪ್ಯೂಟ್ ಇತ್ತು ಅಂತ ಮಾತುಗಳು ಕೇಳಿ ಬಂದಿರ್ತಕ್ಕಂಥ ಯಾವ ಪ್ರಾಪರ್ಟಿ, ಅದು ಏನು ಸರ್ ಆ್ಯಕ್ಚುಲಿ ವಿಚಾರ?